ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾದೇಶ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನನಗೆ ಒಂದು ಶ್ಲೋಕ ನೆನಪಾಗ್ತಾ ಇದೆ. ಗುಕಾರಸ್ತು ಅಂಧಕಾರೋ ವೈರುಕಾರೋ ತನ್ನಿವರ್ತಕಃ ಅಕಾರಾದಿ ಸಕಾರಾಂತಂ ಯೋಜನಾತಿ ಸ ಪಂಡಿತಃ. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ವ್ಯಕ್ತಿಯನ್ನು ನಾವು ಸಾಮಾನ್ಯವಾಗಿ ಗುರು ಅಂತ ಹೇಳಿ ಕರಿತೇವೆ. ಕೇವಲ ಇಷ್ಟು ಮಾತ್ರಕ್ಕೆ ಅವನನ್ನೇ ನಾವು ಗುರು ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ, ನಮಗೆ ಗುರುಸ್ಥಾನದಲ್ಲಿರುವವರು ಅನೇಕರಿದ್ದಾರೆ. ಮೊದಲಿಗೆ ತಂದೆ ತಾಯಿಗಳು. ತಂದೆ ನಮ್ಮ ಜೀವನದಲ್ಲಿ ನಾವು ಒಂದು ಹದಿಹರೆಯದ ಪ್ರಾಯದ ನಂತರ ನಾವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ನಾವು ಯಾವ ರೀತಿಯಾಗಿ ಮನೆಯನ್ನು ನಿರ್ವಹಣೆ ಮಾಡೋದಿರಬಹುದು, ಅಥವಾ ನಮ್ಮ ಸ್ವಂತ ಜೀವನದಲ್ಲಿ ನಾವು ಬೇರೆಯವರೊಂದಿಗೆ ಬೆರೆಯುವಂತಹ ಒಂದು ವ್ಯಕ್ತಿತ್ವ ಹೇಗೆ ನಿರ್ವಹಣೆ ಮಾಡಿಕೊಳ್ಳಬೇಕು ಅದಾಗಿರಬಹುದು. ಈ ಸುಮಾರು ಅನೇಕ ವಿಷಯಗಳನ್ನು ನಮಗೆ ಬೋಧನೆ ಮಾಡ್ತಾರೆ. ತಾಯಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಅಂತ ಹೇಳಿ ಕವಿಗಳು ಪದ್ಯವನ್ನೇ ರಚನೆ ಮಾಡಿದ್ದಾರೆ. ಹಾಗೆ 9 ತಿಂಗಳು ನಮ್ಮನ್ನು ಹೆತ್ತು ನಮ್ಮನ್ನು ಪ್ರೀತಿಯಿಂದ ಕಾಳಜಿಯಿಂದ ಸಲಹಿ ಅವರನ್ನು ಕೂಡ ನಾವು ಗುರುವಿನ ಸ್ಥಾನದಲ್ಲೇ ನಿಲ್ಲಿಸ್ತೇವೆ. ಇನ್ನು ತಂದೆ ತಾಯಿಯಾದ ನಂತರ ಬರುವಂತಹವರು ನಮಗೆ ಶಾಲೆಯಲ್ಲಿ ಬೋಧನೆ ಮಾಡುವಂತಹ, ಅಧ್ಯಾಪನ ಮಾಡುವಂತಹ ನಮಗೆ ಶಿಕ್ಷಕರಿಂದ ನಾವು ಏನು ಕಲ್ತ್ಕೊಳ್ಬಹುದು ಅಂದರೆ, ನಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಬೇಕಾಗುವಂತಹ ಲೌಕಿಕ ವಿಚಾರಗಳು. ಅದರಿಂದ ಅವರಿಂದಲೇ ನಮಗೆ ಹಣ ಸಿಗುವುದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಅವರು ಕಲಿಸಿಕೊಟ್ಟ ವಿದ್ಯೆಯಿಂದನೇ ನಾವು ಮುಂದೆ ಕಲಿತಾ ನಮ್ಮ ಉದ್ಯೋಗವನ್ನು ಇದು ಮಾಡಿಕೊಂಡು ನಾವು ಜೀವನವನ್ನು ನಿರ್ವಹಣೆ ಮಾಡುವಂಥವ್ರು. ಒಂದು ರೀತಿಯಲ್ಲಿ ಅವರೂ ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವವರು ಗುರುಗಳು ಅಂತ ನಾವು ಕರೀಲಿಕ್ಕೆ ನಾವು ಅವರನ್ನು ಇಷ್ಟಪಡ್ತೇವೆ. ಹಾಗೆ ಇನ್ನು 3ನೇ ವಿಚಾರಕ್ಕೆ ಬಂದರೆ ವೈದ್ಯರು. ಉದಾಹರಣೆಗೆ ಯಾವುದೋ ಒಂದು ಈಗ ಕಾಯಿಲೆ ಬಂತಂತ ಇಟ್ಕೊಳ್ಳಿ ಮನುಷ್ಯನಿಗೆ, ಅವನು ಸೀದಾ ಮನೆಯಲ್ಲೇ ಇರುವ ಯಾವುದೋ ಒಂದು ಮಾತ್ರೆಯನ್ನು ತೆಗೆದುಕೊಂಡರೆ, ಒಂದು ವೇಳೆ ಅದರಿಂದ ಏನಾದರೂ ವಿಪತ್ತು ಬಂದರೆ ಅವನು ಅನುಭವಿಸಬೇಕಾದ್ದು ಅವನೇ. ಆದರೆ ಒಂದು ವೈದ್ಯನಲ್ಲಿ ಹೋಗಿ ಆ ವೈದ್ಯನಲ್ಲಿ ಒಂದು ಸಜೆಷನ್ ಅಂತ ಏನು ಹೇಳ್ತಾರೆ ಅದನ್ನು ಕೇಳಿ ಯಾವ ರೋಗಕ್ಕೆ ಯಾವ ಮಾತ್ರೆಯನ್ನು ತೆಗೆದುಕೊಳ್ಳಬೇಕಂತ ಅವನ ಹತ್ರ ಕೇಳಿ ನಾವು ಅದನ್ನು ತೆಗೆದುಕೊಂಡಾಗ ಸೂಕ್ತ ವಿದ್ಯೆಯನ್ನು ಅವರು ಕಲ್ತಿರ್ತಾರೆ. ಆ ವಿದ್ಯೆಯಿಂದ ನಮಗೆ ಮಾತ್ರೆಗಳನ್ನು, ನಮ್ಮ ರೋಗವನ್ನು ಗುಣಪಡಿಸುವಂಥ ಪ್ರಯತ್ನ ಅವರು ಮಾಡ್ತಾರೆ. ಈ ರೀತಿಯಾಗಿ ಇದು ಕೂಡ ಒಂದು ಮಾರ್ಗದರ್ಶನ. ಇನ್ನು ಪೊಲೀಸ್ ಅಂದರೆ ಈಗ ಒಂದು ಆರೋಪಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿರ್ತಾನೆ. ಅವನಿಗೆ ಕೂಡ ಹಾಗೆ ಕೇವಲ ಶಿಕ್ಷೆಯನ್ನು ಕೊಡುವುದಿಲ್ಲ, ಅವರು ಒಂದು ಬುದ್ಧಿಮಾತನ್ನು ಹೇಳಿ ಇನ್ನೊಮ್ಮೆ ಹೀಗೆ ಮಾಡಬೇಡ. ಅಂದರೆ ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾಗಿರಬಹುದು, ಪಿಕ್ ಪಾಕೆಟರ್ಸ್, ಹೀಗೆ ಅನೇಕ ರೀತಿಯ ಕಳ್ಳತನಗಳೆಲ್ಲ ಇರ್ತದೆ. ಜೈಲಿನಲ್ಲಿ ಹಾಗೆ ಒಂದು ಪೊಲೀಸ್ ಬುದ್ಧಿವಾದವನ್ನು ಹೇಳ್ತಾರೆ, ಇನ್ನು ಈ ರೀತಿಯಾಗಿ ಮಾಡಬಾರದು. ಅಂದರೆ ನಮ್ಮ ಸಮಾಜದಲ್ಲಿ ಪೊಲೀಸ್ ಅಂತ ಹೇಳಿದರೆ ಕೇವಲ ಭಯ ಅಥವಾ ನಮ್ಮನ್ನು ರಕ್ಷಣೆ ಮಾಡೋರು ಮಾತ್ರವಲ್ಲ, ಅವರು ತಪ್ಪು ಮಾಡಿದ್ದಾಗ ಬುದ್ಧಿ ಹೇಳಿ ನಮಗೆ ಅವರು ಕೂಡ ಒಂದು ಗುರುವಿನ ಸ್ಥಾನದಲ್ಲಿದ್ದಾರೆ. ಇನ್ನು ಮುಂದೆ ಬರುವಂತಹವರು ನಮಗೆ ಸಾಮಾನ್ಯ ನೌಕರ ಅಂತ ನಾನು ಹೇಳಿದ್ದೆ. ಉದಾಹರಣೆಗೆ ನಾವು ಒಂದು ಹಣ್ಣಿನ ಅಂಗಡಿಗೆ ಹೋಗ್ತೇವೆ. ಆ ಹಣ್ಣಿನ ಅಂಗಡಿಯಲ್ಲಿ ನಮಗೆ ಮೊದಲಿಗೆ ಗೊತ್ತಾಗುವಂಥದ್ದು ಏನಂತಂದರೆ, ಒಂದು ಹಣ್ಣಿಗೆ ಎಷ್ಟು ಬೆಲೆ, ಅಂದರೆ ಯಾವ ರೀತಿಯೆಲ್ಲ ವ್ಯವಹಾರ ಮಾಡಬಹುದು, ಆ ವ್ಯವಹಾರ ಜ್ಞಾನವನ್ನು ಕೂಡ ನಾವು ಅವನಿಂದ ತಿಳಿಯಬಹುದು. ಹಾಗೆ ಮುಂದೆ ಅನೇಕ ಜನರಿದ್ದಾರೆ ಇದೇ ರೀತಿ, ಎಲ್ಲ ಸಾಮಾನ್ಯ ನೌಕರರಾಗಿರಬಹುದು, ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಂದಲೂ ನಾವು ಮಾರ್ಗದರ್ಶನವನ್ನು ಪಡೆಯುವಂಥದ್ದು ಬಹಳ ಇದೆ. ಅನಾಥಾಶ್ರಮ ಆಗಿರಬಹುದು ಅಥವಾ ವೃದ್ಧಾಶ್ರಮ, ಹೀಗೆ ಅನೇಕ ವಿಧವಾದ ನಮಗೆ ಮಾರ್ಗದರ್ಶನ ಮಾಡುವಂಥವರೆಲ್ಲ ಗುರುಸ್ಥಾನದವರೇ. ಆದ್ದರಿಂದ ಅಂಥ ನಮ್ಮ ಪ್ರಪಂಚದಲ್ಲಿರುವಂತಹ, ನಮ್ಮ ಜಗತ್ತಿನಲ್ಲಿರುವಂತಹ ಎಲ್ಲ ಗುರು ಹಿರಿಯರಿಗೂ ನಾನು ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.